ದಾವಣಗೆರೆಯ ಸರ್ಕಾರಿ ಶಾಲೆಯ ಮೈದಾನದಲ್ಲಿ ನಡೆದ ಅದ್ಧೂರಿ ಕಾರ್ಯಕ್ರಮದಲ್ಲಿ ಹೆಬ್ಬುಲಿಯ ಹಾಡುಗಳು ಬಿಡುಗಡೆಯಾಗಿವೆ. ಬಿಡುಗಡೆಯಾದ ದಿನದೊಪ್ಪತ್ತಿನಲ್ಲಿಯೇ ಹಾಡುಗಳು ಹರಿದಾಡಿದ ಪರಿ ಕಂಡು ಚಿತ್ರತಂಡವೇ ಹೌರಾರುವಂತಿದೆ. ಕಿಕ್ಕಿರಿದು ಸೇರಿದ್ದ ಜನಸಾಗರದ ನಡುವೆ ಚಿತ್ರತಂಡ ವಿಭಿನ್ನವಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದೆ. ಕಿಚ್ಚ ಸುದೀಪ್, ಕ್ರೇಜಿ ಸ್ಟಾರ್ ರವಿಚಂದ್ರನ್, ರವಿಶಂಕರ್ ಸೇರಿದಂತೆ ಹಲವು ತಾರೆಗಳ ಸಮ್ಮುಖದಲ್ಲಿ ಬಿಡುಗಡೆ ಕಂಡ ಹಾಡುಗಳನ್ನು ಕೇಳಿ ಕಿಚ್ಚಿನ ಅಭಿಮಾನಿಗಳು ಹುಚ್ಚೆದ್ದಿರೋದಂತೂ ಸತ್ಯ. ಒಟ್ಟು 6 ಹಾಡುಗಳಲ್ಲಿ ಎಲ್ಲವೂ ಚೆನ್ನಾಗಿವೆ. ಉಸಿರೇ ಉಸಿರೇ ಹಾಡಂತೂ ಟ್ರೆಂಡ್ ಹುಟ್ಟುಹಾಕುವಲ್ಲಿ ಯಶಸ್ಸು ಕಂಡಿದೆ. ಅಂತೂ ಈಗ ಎಲ್ಲೆಲ್ಲಿಯೂ ಹೆಬ್ಬುಲಿ ಹಾಡುಗಳದ್ದೇ ಅಬ್ಬರ. ಹೆಬ್ಬುಲಿ ಚಿತ್ರದ ಬಗ್ಗೆ ಕೇವಲ ಸುದೀಪ್ ಅಭಿಮಾನಿಗಳು ಮಾತ್ರವಲ್ಲದೆ ಸಿನಿಮಾ ಪ್ರೇಕ್ಷಕರಿಗೆಲ್ಲ ಕುತೂಹಲವಿದೆ. ಅದಕ್ಕಾಗಿ ನಾನಾ ಕಾರಣಗಳು ಸಹ ಇವೆ. ಕನ್ನಡದ ಮಟ್ಟಿಗೆ ಇದು ವಿರಳ ಸಬ್ಜೆಕ್ಟ್ ಹೊಂದಿರೋ ಚಿತ್ರ. ಸುದೀಪ್ ಕಮಾಂಡರ್ ಪಾತ್ರದಲ್ಲಿ ತರತರದ ಗೆಟಪ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಮಾಣಿಕ್ಯ ಚಿತ್ರದಲ್ಲಿ ಸುದೀಪ್ ತಂದೆಯಾಗಿ ನಟಿಸಿ ಮೋಡಿ ಮಾಡಿದ್ದ ರವಿಚಂದ್ರನ್ ಇಲ್ಲಿ ಸುದೀಪ್ ಅವರ ಅಣ್ಣನಾಗಿ ನಟಿಸಿದ್ದಾರೆ. ಒಟ್ಟಾರೆಯಾಗಿ ಈಗ ಬಿಡುಗಡೆಯಾಗಿರೋ ಹಾಡುಗಳು ಹೆಬ್ಬುಲಿ ಚಿತ್ರದೆಡೆಗೆ ನಿರೀಕ್ಷೆ ಮತ್ತಷ್ಟು ಹೆಚ್ಚುವಂತೆ ಮಾಡಿವೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.